10ನೇ ಅಧ್ಯಾಯದ 5ನೇ ಶ್ಲೋಕ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ನ ಚ ಮತ್ಸ್ಥಾನಿ ಭೂತಾನಿ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಂ ಐಶ್ವರಂ ಭೂತಭೃತ್ ನ ಚ ಭೂತಸ್ಥಃ ಮಮ ಆತ್ಮ ಭೂತಭಾವನಃ. ಅಂದ್ರೆ ಮತ್ಸ್ಥಾನಿ ಸರ್ವಭೂತಾನಿ ನ ಚ ಮತ್ಸ್ಥಾನಿ ಭೂತಾನಿ ಅಂದ್ರೆ ದೇವರೆಲ್ಲ ಕಡೆ ಇದ್ದಾನೆ ಅಲ್ವಾ. ಮತ್ಸ್ಥಾನಿ ಭೂತಾನಿ ಭೂತಾನಿ ಮತ್ಸ್ಥಾನಿ ಎಲ್ಲವೂ ಕೂಡ ಭೂತಗಳು ಅಂದ್ರೆ ಜೀವ ಜಡಾತ್ಮಕವಾದ ಸಕಲ ಪ್ರಪಂಚ. ಅದು ಮತ್ಸ್ಥಾನಿ ನನ್ನಲ್ಲಿ ಎಲ್ಲವೂ ಇದೆ, ಅಲ್ಲಿ ಎಲ್ಲರೂ ನನ್ನನ್ನು ಆಶ್ರಯಿಸಿಕೊಂಡಿದ್ದಾನೆ. ನಚ ಆದರೆ ಮೇ ನಚ ನನಗೆ ಯಾವುದರ ಅಂಟು ಇಲ್ಲ ಅಂತ ಅರ್ಥ. ನೋಡಿ, ಎಲ್ಲರಲ್ಲೂ ನಾನು ಪ್ರವೇಶಿಸಿದ್ದೇನೆ, ಎಲ್ಲರಲ್ಲೂ ನಾನು ಪ್ರವೇಶಿಸಿದ್ದೇನೆ. ನನ್ನ ಸಂಪರ್ಕ ಎಂಬುವಂಥದ್ದು ಎಲ್ಲರಿಗೂ ಇದೆ. ಆದರೆ ನಚ ಮೇ ನನಗೆ ಯಾವುದರ ಸಂಪರ್ಕವೂ ಇಲ್ಲ. ನಾವು ಕೆಸರಲ್ಲಿ ನಿಂತ್ರೆ ನಮ್ಗೆ ಕೆಸರು ಅಂಟತ್ತೆ. ಕೆಸರಲ್ಲಿ ನಿಂತು ನಂಗೆ ಕೆಸರು ಅಂಟಿಲ್ಲ ಅಂತ ಹೇಳಲಿಕ್ಕಾಗತ್ತಾ? ಬಿಸಿಲಲ್ಲಿ ನಿಂತ್ರೆ ಮೈ ಸುಟ್ಟೇ ಸುಡತ್ತೆ. ಬಿಸಿಲಲ್ಲಿ ನಿಂತು ಮೈ ಸುಟ್ಟಿಲ್ಲ ಅಂತ ಹೇಳಲಿಕ್ಕಾಗತ್ತಾ? ನೀರಲ್ಲಿ ನಿಂತ್ರೆ ಮೈ ಒದ್ದೆ ಆಗೇ ಆಗತ್ತೆ. ನೀರಲ್ಲಿದ್ದು ಮೈ ಒದ್ದೆ ಆಗಿಲ್ಲ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಆದರೆ ಭಗವಂತ ಎಲ್ಲದರಲ್ಲೂ ಇದ್ದಾನೆ. ಆದರೆ ಯಾವುದರ ಲೇಪವು ಭಗವಂತನಿಗೆ ಇಲ್ಲ. ಇದು ಭಗವಂತನ ಒಂದು ಅದ್ಭುತವಾದ ಶಕ್ತಿ. ನೋಡಿ, ಭೂತಾನಿ ಮತ್ಸ್ಥಾನಿ ಎಲ್ಲ ಭೂತಗಳು ನನ್ನಲ್ಲಿದ್ದಾವೆ. ನಚಮೆ ಆದರೆ ನನಗೆ ಯಾವುದರ ಅಂಟೂ ಇಲ್ಲ. ಪಶ್ಯಮೇ ಯೋಗಮೈಶ್ವರ್ಯಂ ನೋಡು, ನನ್ನ ಒಂದು ಯೋಗ ಸಾಮರ್ಥ್ಯ, ನನ್ನ ಐಶ್ವರ್ಯ, ಇದನ್ನು ನೋಡು. ಯೋಗ ಮತ್ತು ಐಶ್ವರ್ಯ ಅಂದ್ರೆ ನನ್ನ ಸಾಮರ್ಥ್ಯವನ್ನು ನೋಡು, ನನ್ನ ಅಚಿಂತ್ಯದ್ಭುತವಾದಂತ ಒಂದು ಶಕ್ತಿಯನ್ನು ನೋಡು ಅಂತ ಹೇಳ್ತಿದ್ದಾನೆ. ಪಶ್ಯಮೇ ಯೋಗಮೈಶ್ವರಂ ನನ್ನ ಯೋಗ, ನನ್ನ ಸಾಮರ್ಥ್ಯ, ನನ್ನ ಐಶ್ವರ್ಯ ಇದನ್ನ ನೋಡು. ದೇವರು ಅಂದ್ರೆ ಹಾಗೆ ನೋಡು ಅಂದ್ರೆ ಅರ್ಥ ಏನು? ತಿಳ್ಕೊ, ಇದನ್ನ ಜಿಜ್ಞಾಸೆ ಮಾಡು. ನೋಡಿದ ಕೂಡಲೇ ಕಾಣತ್ತಾ? ಅದನ್ನ ನಾವು ಆಲೋಚನೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ದೇವರು ಅಂದ್ರೆ ಈ ತರ ಯಾವುದರ ಲೇಪ ಇಲ್ಲದ ನಿರ್ಲೇಪ ಭಗವಂತ. ಭೂತ ಭೃತ್, ಭೂತ ಅಂದ್ರೆ ಮತ್ತದೇ ಜೀವ ಜಡ ಅಂತ ಅರ್ಥ. ಇದೆಲ್ಲವನ್ನು ಧರಿಸಿರ್ತಕ್ಕಂಥವನು, ಸಕಲ ಜಗತ್ತಿನ ಆಧಾರ, ಇಡೀ ಜಗತ್ತಿಗೆ ಪಿಲ್ಲರ್ ಭಕ್ತ. ಭೂತ ಭೃತ್ ಎಲ್ಲದಕ್ಕೂ ಆಧಾರ ನಾನಾಗಿದ್ದೇನೆ, ಎಲ್ಲದಕ್ಕೂ ಆಧಾರ ನಾನಾಗಿದ್ದೇನೆ. ಆದರೆ ನಚಭೂತಸ್ಥಃ ಎಲ್ಲದಕ್ಕೂ ಆಧಾರ, ಹಾಗಂತ ಎಲ್ಲದರ ಸಂಪರ್ಕದಿಂದ ಅವುಗಳಲ್ಲಿ ನಾನಿಲ್ಲ. ನಚಭೂತಸ್ಥಃ ಮಮ ಆತ್ಮ ಭೂತ ಭಾವನಃ ಅಂದ್ರೆ ಇದು ನನ್ನ ಮಹಿಮೆ, ನನ್ನ ರೂಪ, ಮಮಾತ್ಮ ಭೂತ ಭಾವನಃ ನನ್ನ ಆತ್ಮ ಅಂದ್ರೆ ನನ್ನ ಸ್ವರೂಪ ಇದೆಯಲ್ಲ, ನನ್ನ ಸ್ವರೂಪವೇ ಭೂತ ಭಾವನ. ಭೂತ ಭಾವನ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಇದೆಲ್ಲವೂ ಹುಟ್ಟಿದ್ ನನ್ನಿಂದ, ಇದೆಲ್ಲದೂ ಇರೋದು ನನ್ನಿಂದ. ಇವತ್ತು ಜಗತ್ತು ನಿರ್ಮಾಣವಾಗಿದೆ, ಜಗತ್ತಿನಲ್ಲಿ ನಾವೆಲ್ಲೇ ಇದ್ದೇವೆ, ಇಷ್ಟೆಲ್ಲ ಒಂದು ಜೀವರಾಶಿಗಳಿದ್ದಾವೆ ಅಂದ್ರೆ ಇದೆಲ್ಲ ಆಗಿದ್ದೆಲ್ಲ ಯಾರಿಂದ? ಭಗವಂತನಿಂದ. ಒಬ್ಬ ಕುಂಬಾರ ಮಡಕೆ ಮಾಡ್ತಾನೆ, ಮಡಕೆ ಆಗಿದ್ದು ಯಾರಿಂದ? ಕುಂಬಾರನಿಂದ. ಮಣ್ಣು ಮೂಲ ವಸ್ತು, ಬರೀ ಮಣ್ಣಿದ ಕೂಡಲೇ ಮಡಕೆ ಆಗತ್ತಾ? ಆ ಮಣ್ಣನ್ನ ಮಡಿಕೆಯನ್ನಾಗಿ ಮಾಡತಕ್ಕಂತ ಒಬ್ಬ ವ್ಯಕ್ತಿ ಬೇಕಲ್ವಾ? ಆ ವ್ಯಕ್ತಿಯಲ್ಲಿ ಒಂದು ಶಕ್ತಿ ಮಾಡ್ಬೇಕಲ್ಲ, ಶಕ್ತಿ ಬೇಕಲ್ವಾ? ಆ ವ್ಯಕ್ತಿ, ಆ ಶಕ್ತಿ ಅದು ಭಗವಂತ. ಹಾಗೆ ಇಡೀ ಜಗತ್ತನ್ನ ನಿರ್ಮಾಣ ಮಾಡಿದವನು ನಾನು, ಆದ್ರೆ ನನ್ನನ್ನ ನಿರ್ಮಾಣ ಮಾಡಿದವನು ಅಂತ ಯಾರೂ ಇಲ್ಲ. ಇಡೀ ಜಗತ್ತನ್ನ ಪಾಲಿಸುವವನು ನಾನು, ಆದ್ರೆ ನನ್ನನ್ನ ಪಾಲಿಸುವವನು ಯಾರೂ ಇಲ್ಲ. ಎಲ್ಲರಿಗೂ ಆಧಾರನಾಗಿ, ಆಶ್ರಯನಾಗಿ ಎಲ್ಲರೊಳಗೆ ನಾನಿದ್ದೇನೆ. ಆದರೆ ನನಗೆ ಆಶ್ರಯ, ನನಗೆ ಆಧಾರ ಅಂತ ಯಾರೂ ಇಲ್ಲ. ಹೀಗೆ ಭಗವಂತ ಅಂದ್ರೆ ಅದು ಎಲ್ಲದಕ್ಕೂ ಮಿಗಿಲಾದ ಒಂದು ದಿವ್ಯವಾದ ಶಕ್ತಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾನೆ ಭಗವಂತ. ಮತ್ಸ್ಥಾನಿ ಸರ್ವಭೂತಾನಿ, ಸರ್ವಭೂತಾನಿ ಎಲ್ಲವೂ ಕೂಡ ಮತ್ಸ್ಥಾನಿ ನನ್ನನ್ನ ಆಶ್ರಯಿಸಿಕೊಂಡು ಇದ್ದಾವೆ. ಸರ್ವಭೂತಾನಿ ಮತ್ಸ್ಥಾನಿ ಅದು ಜೀವ ಮತ್ತು ಜಡ ಇದೆಲ್ಲವೂ ಕೂಡ ನನ್ನನ್ನು ಆಶ್ರಯಿಸಿಕೊಂಡಿದ್ದಾವೆ. ಮೇ ನಚ ಆದರೆ ನನಗೆ ಆಶ್ರಯವಾದವುಗಳು ಯಾವುದೂ ಇಲ್ಲ. ಭೂತಭೃತ್ ಸಕಲ ಭೂತಗಳಿಗೆ ಆಧಾರ ನಾನು. ಭೂತ ಅಂದ್ರೆ ಮತ್ತೆ ಅದೇ ಅರ್ಥ, ಜೀವ ಮತ್ತು ಜಡ.
ಅದೆಲ್ಲದಕ್ಕೂ ಭೃತ್ ಅಂದ್ರೆ ಬಿಭರ್ತೀತಿ ಭೃತ್ ಅಂತ, ಎಲ್ಲವನ್ನೂ ಧರಿಸಿದವನು ನಾನು. ಮತ್ತು ಭೂತಸ್ಥಃ, ಭಗವಂತ ಏನಾಗಿದ್ದಾನೆ, ಭೂತೇಶು ತಿಷ್ಠತೀತಿ ಭೂತಸ್ಥಃ, ಸಕಲ ಭೂತಗಳಲ್ಲಿ ಇರುವವನಾಗಿದ್ದಾನೆ. ಆದರೆ ನ ಅಂದ್ರೆ ನನ್ನನ್ನು ಧರಿಸಿದವನು ನಾನು, ಎಲ್ಲರ ಭೃತ್ ಅಂದ್ರೆ ಎಲ್ಲರ ಧಾರಕ ಶಕ್ತಿ ನಾನು. ಅರೆ ನನ್ನನ್ನ ಧರಿಸಿದವನು ಯಾರೂ ಇಲ್ಲ. ಮತ್ತು ಭೂತೇಶು ತಿಷ್ಠತೀತಿ ಭೂತಸ್ಥಃ, ಎಲ್ಲರ ಒಳಗಡೆ ನಾನಿದ್ದೇನೆ. ಅರೆ ನಚ, ನನ್ನ ಒಳಗೆ ಯಾರೂ ಇಲ್ಲ. ಎಲ್ಲರ ಅಂತರ್ಯಾಮಿ ನಾನು ಹೊರತು ನನ್ನ ಅಂತರ್ಯಾಮಿ ಅಂತ ನನ್ನ ಅಂತರ್ಯಾಮಿ ಅಂತ ಯಾರೂ ಕೂಡ ಇಲ್ಲ. ಮಮ ಆತ್ಮ ಅಂದ್ರೆ ನನ್ನ ಸ್ವರೂಪ, ನನ್ನ ಸ್ವರೂಪ ಅದೇನಾಗಿದೆ, ಭೂತ ಭಾವನಃ, ಸಕಲ ಭೂತಗಳ ಭಾವನೆ ಅಂದ್ರೆ ಉತ್ಪತ್ತಿ ಅಂತ ಅರ್ಥ. ಸಕಲ ವಸ್ತುಗಳ ಉತ್ಪತ್ತಿಗೆ, ಸಕಲ ಜೀವಿಗಳ, ಸಕಲ ಜಡಗಳ ಉತ್ಪತ್ತಿಗೆ ಕಾರಣ ನಾನಾಗಿದ್ದೇನೆ. ಭೂತ ಭಾವನಃ, ಸಕಲ ಜೀವ ಮತ್ತು ಜಡಗಳ ಉತ್ಪತ್ತಿಗೆ ಕಾರಣ ನಾನಾಗಿದ್ದೇನೆ. ಅಂದ್ರೆ ಭಗವಂತ ಅಂತ ಹೇಳಿದ್ರೆ ಇಷ್ಟು ಒಂದು ಅದ್ಭುತವಾದ ಶಕ್ತಿ ಅನ್ನೋದನ್ನ ದೇವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಇಲ್ಲಿ ಹಿಂದಿನ ಶ್ಲೋಕ ಈ ಶ್ಲೋಕದೆಲ್ಲ ಬಂತು. ದೇವರು ಅನ್ನೋನು ಎಲ್ಲಾ ಕಡೆ ಇದ್ದಾನೆ, ದೇವರು ಅನ್ನೋನು ಎಲ್ಲರಿಗೂ ಆಧಾರ, ದೇವರ ಎಲ್ಲರ ಒಳಗೂ ಇದ್ದಾನೆ. ಇದನ್ನೇ ಭಗವಂತ ಮುಂದೆ ವಿಭೂತಿ ಯೋಗ 10ನೇ ಅಧ್ಯಾಯದಲ್ಲಿ ಯಾರ್ಯಾರಲ್ಲಿ ವಿಶೇಷವಾಗಿ ಹೇಗಿದ್ದಾನೆ ಅನ್ನೋದು ತೋರಿಸ್ಕೊಡ್ತಾ ಹೋಗ್ತಾನೆ. ನಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೀಶ್ವರಂ, ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಶ್ರೀಕೃಷ್ಣಾರ್ಪಣಮಸ್ತು.